ಮಾಹಿತಿಯ ಕೊರತೆ ಮತ್ತು ತಪ್ಪು ಮಾಹಿತಿ ಮೂರ್ಖರನ್ನು ಸೃಷ್ಟಿಸುತ್ತದೆ ಅಂತ ಈ ಮಾತುಗಳನ್ನು ನಾವೆಲ್ಲ ಕಡೆ ಕೇಳಿದ್ದೀವಿ. ಒಂದು ಮಾಹಿತಿಯ ಕೊರತೆ ಅಥವಾ ತಪ್ಪು ಮಾಹಿತಿ ಮೂರ್ಖರನ್ನು ಸೃಷ್ಟಿಸುತ್ತದೆ ಅಂತ. ಹೀಗೆ ಕಾಂಗ್ರೆಸ್ಸು ತನ್ನ ಈ ಎಲ್ಲ ಕೊರತೆಗಳಿಂದ ಅವರು ದೇಶದ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೇನೆ. ಚುನಾವಣಾ ಆಯೋಗದ ಭಾಗ ನಾವೆಲ್ಲರೂ, ಚುನಾವಣಾ ಆಯೋಗದ ಭಾಗ ನಾವು. ನಮ್ಮನ್ನು ರಾಜಕೀಯ ಪಕ್ಷಗಳನ್ನು ಬಿಟ್ಟು ಚುನಾವಣಾ ಆಯೋಗ ಇಲ್ಲ. ಚುನಾವಣಾ ಆಯೋಗದ ಭಾಗವಾಗಬೇಕಾಗಿದ್ದಂತಹ ಕಾಂಗ್ರೆಸ್ಸೂ ಸಹ ಇವತ್ತು ಚುನಾವಣಾ ಆಯೋಗಕ್ಕೆ ಪ್ರತಿಪಕ್ಷದಂತೆ ವರ್ತಿಸ್ತಾ ಇದೆ ಹೊರತು ಕೇಂದ್ರ ಸರ್ಕಾರದಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡೋದಕ್ಕೆ ವಿಫಲ ಆಗಿದೆ. ಯಾಕೆಂದರೆ ಪಾರ್ಲಿಮೆಂಟು ನಡೀಲಿಕ್ಕೆ ಬಿಡ್ತಾ ಇಲ್ಲ. ನೀವೆಲ್ಲರೂ ಸಾಕ್ಷಿ ಇದ್ದೀರಿ ಇದಕ್ಕೆಲ್ಲ. ಹಾಗಾಗಿ ಪ್ರತಿಪಕ್ಷದ ಪಾತ್ರವನ್ನು ಚುನಾವಣಾ ಆಯೋಗದ ಎದುರುಗಡೆಗೆ ನಡೆಸೋದು ಇದು ಸರಿಯಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಈ ಮಾತುಗಳನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ಸು ಈ ಸಂವಿಧಾನದ ವ್ಯವಸ್ಥೆ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಮೊದಲನೇದಾಗಿ ಪಾರದರ್ಶಕವಾಗಿ ಮತ್ತು ವಿಶ್ವಾಸಪೂರ್ಣವಾಗಿ ಚಟುವಟಿಕೆಗಳು ನಡೆಯೋದಕ್ಕೆ ಸಹಕರಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮ ಸಲಹೆ ಸೂಚನೆ ಇದ್ದರೂ ಕೊಡಲಿ ಅಂತ ಚುನಾವಣಾ ಆಯೋಗಕ್ಕಾಗಲಿ ಸರ್ಕಾರಕ್ಕಾಗಲಿ ಕೊಡಲಿ ಅಂತ ನಾನು ಹೇಳ್ಕೊಳ್ತಾ, ಹಿಂದೂಗಳ ಶ್ರದ್ಧೆ ಭಕ್ತಿಯ ವಿಷಯದಲ್ಲಿ ಚೆಲ್ಲಾಟ ಆಡಬಾರ್ದು. ಸಿದ್ದರಾಮಯ್ಯನವರು ಎಡಪಂಥೀಯರ ಕೈಗೊಂಬೆಯಾಗಿ ಅವರು ವರ್ತಿಸಬಾರದು ಅನ್ನೋದನ್ನು ಮತ್ತೊಮ್ಮೆ ಆಗ್ರಹವನ್ನು ನಾನು ಮಾಡ್ತೇನೆ. ನಮಸ್ಕಾರ.